ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಚಿತ್ರದುರ್ಗದ ಬಡವ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಲ್ಲಿ ಅಪಹರಿಸಿ ಅಲ್ಲಿಂದ ಬೆಂಗಳೂರಿಗೆ ತಗೊಂಡೋಗಿ ಒಂದು ಗೋಡನ್ನಲ್ಲಿ ಕೂಡಿ ಹಾಕಿ ಚಿತ್ರನಟ ದರ್ಶನ್, ಆತನ ಸಹನಟಿ ಮತ್ತು ಆತನ ಸಹಚರರು, ಅಭಿಮಾನಿಗಳು ಅಂತ ಹೆಸರಲ್ಲಿರ್ತಕ್ಕಂಥ ಗುಂಡಾಗಳು ಆ ವ್ಯಕ್ತಿಯನ್ನು ಬರ್ಬರವಾಗಿ ಕೊಲೆಯನ್ನು ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಅತ್ಯಂತ ಕಡು ಬಡವ. ಈ ವ್ಯಕ್ತಿಯನ್ನು ಕೊಲೆ ಮಾಡಿರ್ತಕ್ಕಂಥ ವಿಷಯವನ್ನು ಕರ್ನಾಟಕ ಪೊಲೀಸ್ನವರು ಮತ್ತು ಮುಖ್ಯಮಂತ್ರಿಗಳು ಆದಿಯಾಗಿ ಅತ್ಯಂತ ಗಂಭೀರವಾಗಿ ತಗೊಂಡು ಅವರನ್ನು ಬಂಧನ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ. ಅವರಿಗೆ ಕೋರ್ಟ್ನಲ್ಲಿ ಕೂಡ ಜಾಮೀನು ಸಿಗದೇ ಅವರು ಜೈಲಲ್ಲಿದ್ದಾರೆ. ಆದರೆ ಇವತ್ತಿನವರೆಗೂ ಕೂಡ ಇನ್ನೂ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿಲ್ಲ. ಅದಕ್ಕೆ ಕಾಲಾವಕಾಶ ಇದೆ. ಚಿತ್ರನಟ ದರ್ಶನ್ ಅತ್ಯಂತ ಪ್ರಭಾವಿ ಚಿತ್ರನಟ. ಆ ವ್ಯಕ್ತಿ ಅನೇಕ ರಾಜಕಾರಣಿಗಳ ಜೊತೆ ಚುನಾವಣಾ ಪ್ರಚಾರ ಮಾಡಿದ್ದಾನೆ. ಅವನಿಗೆ ಇಡೀ ಚಿತ್ರತಂಡದ ಅಪ್ರತ್ಯಕ್ಷವಾದ ಬೆಂಬಲ ಇದೆ. ನಾವು ಹಂಸಲೇಖ ಅನ್ನುವಂಥ ಸಂಗೀತ ನಿರ್ದೇಶಕ ಜೈಲಿಗೆ ಹೋಗಿ ನನ್ನ ಮಗನ ಕಳ್ಕೊಂಡಷ್ಟು ನೋವಾಗಿದೆ, ಅವನು ನನ್ನ ಮಗ ಇದ್ದಾಗ ಅಂತ ಹೇಳುವಂಥದ್ದು, ಯಾವುದೊಬ್ಬ ಚಿತ್ರನಟಿ ಅವನ ಬಗ್ಗೆ ಅನುಕಂಪ ತೋರಿಸುವಂಥದ್ದು, ಅಭಿಮಾನಿಗಳಂತ ಹೆಸರಿಟ್ಕೊಂಡಿರ್ತಕ್ಕಂಥವ್ರು ದಿನನಿತ್ಯ ಜೈಲಿನ ಮುಂಭಾಗದಲ್ಲಿ ಆತನ ಭೇಟಿಗೆ ಹೋಗುವಂಥದ್ದನ್ನು ನೋಡಿದರೆ ಇವರೆಲ್ಲರೂ ಅಪ್ರತ್ಯಕ್ಷವಾಗಿ ಸರ್ಕಾರದ ಮೇಲೆ ಪ್ರಭಾವ ಬೀರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಾಳೆ ದೋಷಾರೋಪ ಪಟ್ಟಿಯನ್ನು ಸರಿಯಾದ ರೀತಿಯಲ್ಲಿ ಸಲ್ಲಿಸದೇ ಇದ್ದರೆ ಮೊಕದ್ದಮೆ ಭಾಳ ವೀಕ್ ಆಗ್ತದೆ. ಅಪರಾಧಿಗಳು ನಿರಪರಾಧಿಗಳಾಗಿ ಹೊರಗೆ ಬರ್ತಾ ಇರೋದರಿಂದ ಇವತ್ತು ಪೊಲೀಸ್ನವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರಿಗೆ ಅಭಿನಂದನೆ. ಆದರೆ ಇವತ್ತು ಬಳ್ಳಾರಿ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಇರುವಂಥ ಗಾಂಧಿ ಪ್ರತಿಮೆ ಮುಂದೆ ಕೂತು ಧರಣಿ ಸತ್ಯಾಗ್ರಹವನ್ನು ಮಾಡಿ ನಾವು ಒಕ್ಕರ್ಲಿಂದ ಕೇಳುವಂಥದ್ದು ಏನು ಅಂದರೆ, ಈ ಪಾಪಿಗಳಿಗೆ ಶಿಕ್ಷೆ ಆಗಬೇಕು. ಸಮಾಜದಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರ್ದು ಅಂತ ಹೇಳಿದ್ರೆ ಈ ಪ್ರಕರಣವನ್ನು ನಿವೃತ್ತ ನ್ಯಾಯಾಧೀಶ ಹೈಕೋರ್ಟ್ ಇವರ ಮುಖಾಂತರ ನ್ಯಾಯಾಂಗ ತನಿಖೆಯನ್ನು ಮಾಡಿದರೆ ಮಾತ್ರ ಇದಕ್ಕೆ ನ್ಯಾಯ ಸಿಗ್ತದೆ ಅನ್ನುವಂಥದ್ದಿದೆ. ಹಿಂದೆ ಸುಮಾರು ಒಂದು 30 ವರ್ಷಗಳ ಕೆಳಗಡೆ ಒಬ್ಬ ಮಹಿಳೆಯ ಹತ್ಯೆ ಆಗಿತ್ತು ಸಂಗನಕಲ್ನಲ್ಲಿ. ಈ ಪ್ರಕರಣದಲ್ಲಿ ಕೂಡ ನ್ಯಾಯಾಂಗ ತನಿಖೆಗೆ ಒಳಪಡಿಸಿದ ಮೇಲೇ ಎಲ್ಲ ಅಪರಾಧಿಗಳಿಗೆ ಶಿಕ್ಷೆ ಆಗಿದೆ. ಆದ್ದರಿಂದ ಈ ದರ್ಶನ್ ಮತ್ತು ಆತನ ಸಹಚರರಿಗೆ ಗಲ್ಲು ಶಿಕ್ಷೆ ರೀತಿಯಲ್ಲಿ ಶಿಕ್ಷೆ ದೊರಿಬೇಕು ಅಂತ ಹೇಳಿದ್ರೆ ಈ ಪ್ರಕರಣವನ್ನು ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಗೊಳಿಸ್ಬಿಡ್ಬೇಕಂತೇಳಿ ಇಡೀ ಬಳ್ಳಾರಿ ಜಿಲ್ಲೆಯ ಎಲ್ಲ ಪ್ರಜ್ಞಾವಂತ ನಾಗರಿಕರು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಚಿತ್ರದುರ್ಗದ ಬಡವ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಲ್ಲಿ ಅಪಹರಿಸಿ ಅಲ್ಲಿಂದ ಬೆಂಗಳೂರಿಗೆ ತಗೊಂಡೋಗಿ ಒಂದು ಗೋಡನ್ನಲ್ಲಿ ಕೂಡಿ ಹಾಕಿ ಚಿತ್ರನಟ ದರ್ಶನ್, ಆತನ ಸಹನಟಿ ಮತ್ತು ಆತನ ಸಹಚರರು, ಅಭಿಮಾನಿಗಳು ಅಂತ ಹೆಸರಲ್ಲಿರ್ತಕ್ಕಂಥ ಗುಂಡಾಗಳು ಆ ವ್ಯಕ್ತಿಯನ್ನು ಬರ್ಬರವಾಗಿ ಕೊಲೆಯನ್ನು ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಅತ್ಯಂತ ಕಡು ಬಡವ. ಈ ವ್ಯಕ್ತಿಯನ್ನು ಕೊಲೆ ಮಾಡಿರ್ತಕ್ಕಂಥ ವಿಷಯವನ್ನು ಕರ್ನಾಟಕ ಪೊಲೀಸ್ನವರು ಮತ್ತು ಮುಖ್ಯಮಂತ್ರಿಗಳು ಆದಿಯಾಗಿ ಅತ್ಯಂತ ಗಂಭೀರವಾಗಿ ತಗೊಂಡು ಅವರನ್ನು ಬಂಧನ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ. ಅವರಿಗೆ ಕೋರ್ಟ್ನಲ್ಲಿ ಕೂಡ ಜಾಮೀನು ಸಿಗದೇ ಅವರು ಜೈಲಲ್ಲಿದ್ದಾರೆ. ಆದರೆ ಇವತ್ತಿನವರೆಗೂ ಕೂಡ ಇನ್ನೂ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿಲ್ಲ. ಅದಕ್ಕೆ ಕಾಲಾವಕಾಶ ಇದೆ. ಚಿತ್ರನಟ ದರ್ಶನ್ ಅತ್ಯಂತ ಪ್ರಭಾವಿ ಚಿತ್ರನಟ. ಆ ವ್ಯಕ್ತಿ ಅನೇಕ ರಾಜಕಾರಣಿಗಳ ಜೊತೆ ಚುನಾವಣಾ ಪ್ರಚಾರ ಮಾಡಿದ್ದಾನೆ. ಅವನಿಗೆ ಇಡೀ ಚಿತ್ರತಂಡದ ಅಪ್ರತ್ಯಕ್ಷವಾದ ಬೆಂಬಲ ಇದೆ. ನಾವು ಹಂಸಲೇಖ ಅನ್ನುವಂಥ ಸಂಗೀತ ನಿರ್ದೇಶಕ ಜೈಲಿಗೆ ಹೋಗಿ ನನ್ನ ಮಗನ ಕಳ್ಕೊಂಡಷ್ಟು ನೋವಾಗಿದೆ, ಅವನು ನನ್ನ ಮಗ ಇದ್ದಾಗ ಅಂತ ಹೇಳುವಂಥದ್ದು, ಯಾವುದೊಬ್ಬ ಚಿತ್ರನಟಿ ಅವನ ಬಗ್ಗೆ ಅನುಕಂಪ ತೋರಿಸುವಂಥದ್ದು, ಅಭಿಮಾನಿಗಳಂತ ಹೆಸರಿಟ್ಕೊಂಡಿರ್ತಕ್ಕಂಥವ್ರು ದಿನನಿತ್ಯ ಜೈಲಿನ ಮುಂಭಾಗದಲ್ಲಿ ಆತನ ಭೇಟಿಗೆ ಹೋಗುವಂಥದ್ದನ್ನು ನೋಡಿದರೆ ಇವರೆಲ್ಲರೂ ಅಪ್ರತ್ಯಕ್ಷವಾಗಿ ಸರ್ಕಾರದ ಮೇಲೆ ಪ್ರಭಾವ ಬೀರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಾಳೆ ದೋಷಾರೋಪ ಪಟ್ಟಿಯನ್ನು ಸರಿಯಾದ ರೀತಿಯಲ್ಲಿ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸಲ್ಲಿಸದೇ ಇದ್ದರೆ ಮೊಕದ್ದಮೆ ಭಾಳ ವೀಕ್ ಆಗ್ತದೆ. ಅಪರಾಧಿಗಳು ನಿರಪರಾಧಿಗಳಾಗಿ ಹೊರಗೆ ಬರ್ತಾ ಇರೋದರಿಂದ ಇವತ್ತು ಪೊಲೀಸ್ನವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರಿಗೆ ಅಭಿನಂದನೆ. ಆದರೆ ಇವತ್ತು ಬಳ್ಳಾರಿ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಇರುವಂಥ ಗಾಂಧಿ ಪ್ರತಿಮೆ ಮುಂದೆ ಕೂತು ಧರಣಿ ಸತ್ಯಾಗ್ರಹವನ್ನು ಮಾಡಿ ನಾವು ಒಕ್ಕರ್ಲಿಂದ ಕೇಳುವಂಥದ್ದು ಏನು ಅಂದರೆ, ಈ ಪಾಪಿಗಳಿಗೆ ಶಿಕ್ಷೆ ಆಗಬೇಕು. ಸಮಾಜದಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರ್ದು ಅಂತ ಹೇಳಿದ್ರೆ ಈ ಪ್ರಕರಣವನ್ನು ನಿವೃತ್ತ ನ್ಯಾಯಾಧೀಶ ಹೈಕೋರ್ಟ್ ಇವರ ಮುಖಾಂತರ ನ್ಯಾಯಾಂಗ ತನಿಖೆಯನ್ನು ಮಾಡಿದರೆ ಮಾತ್ರ ಇದಕ್ಕೆ ನ್ಯಾಯ ಸಿಗ್ತದೆ ಅನ್ನುವಂಥದ್ದಿದೆ. ಹಿಂದೆ ಸುಮಾರು ಒಂದು 30 ವರ್ಷಗಳ ಕೆಳಗಡೆ ಒಬ್ಬ ಮಹಿಳೆಯ
ಹತ್ಯೆ ಆಗಿತ್ತು ಸಂಗನಕಲ್ನಲ್ಲಿ. ಈ ಪ್ರಕರಣದಲ್ಲಿ ಕೂಡ ನ್ಯಾಯಾಂಗ ತನಿಖೆಗೆ ಒಳಪಡಿಸಿದ ಮೇಲೇ ಎಲ್ಲ ಅಪರಾಧಿಗಳಿಗೆ ಶಿಕ್ಷೆ ಆಗಿದೆ. ಆದ್ದರಿಂದ ಈ ದರ್ಶನ್ ಮತ್ತು ಆತನ ಸಹಚರರಿಗೆ ಗಲ್ಲು ಶಿಕ್ಷೆ ರೀತಿಯಲ್ಲಿ ಶಿಕ್ಷೆ ದೊರಿಬೇಕು ಅಂತ ಹೇಳಿದ್ರೆ ಈ ಪ್ರಕರಣವನ್ನು ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಗೊಳಿಸ್ಬಿಡ್ಬೇಕಂತೇಳಿ ಇಡೀ ಬಳ್ಳಾರಿ ಜಿಲ್ಲೆಯ ಎಲ್ಲ ಪ್ರಜ್ಞಾವಂತ ನಾಗರಿಕರು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.